everyone. Myself, I'm Radha, and my kid name is Virat. ಸೊ ನನ್ನ ಮಗ ನನಗೆ ಅಂತಂದರೆ ಅವ್ನಿಗೆ ಗೊತ್ತಾಗಿದ್ದು ಸ್ಪೀಚ್ ಡಿಲೇ ಅಂತ ನಾವು ಅಂದ್ಕೊಂಡಿದ್ವಿ ಫಸ್ಟು. ವೆನ್ ವಿ ಗಾಟ್ ಟು ನೋ ದಟ್ ಹಿ ಈಸ್ ಹ್ಯಾವಿಂಗ್ ಸಮ್ ಇಶ್ಯೂಸ್ ಲೈಕ್ ಮೈಲ್ಡ್ ಆಟಿಸಮ್ ಅಂತ. ಸೊ ಅದನ್ನೇ ನಾವು ಕ್ಲಿಯರ್ ಮಾಡಬೇಕು ಅಂತಂದರೆ ವಿ ವೇರ್ ಲೈಕ್ ಸರ್ಚ್ ಮೆನಿ ಸೆಂಟರ್ಸ್. ಸೊ ಅದು ಅವ್ರು ನಮ್ಗೆ ಇಟ್ ವಾಸ್ ಟೂ ಫಾರ್, ನಮ್ಗೆ ಡಿಸ್ಟೆನ್ಸ್ ತುಂಬ ಇತ್ತು. ಸೊ ಇದು ನಮಗೆ ಸೆಂಟರ್ ನಿಯರ್ ಆಯಿತು. ಒನ್ ಆಫ್ ದ ಡಾಕ್ಟರ್ಸ್ ಲೈಕ್ ಕೃತಿಕಾ ಮ್ಯಾಮ್ ಅಂತ ಸಜೆಸ್ಟ್ ಮಾಡಿದ್ವಿ ಈ ಸೆಂಟರ್ನ. ಓಕೆ, ನಮಗೆ ನಿಯರ್ ಇತ್ತು ಅನ್ನೋ ರೀಸನ್ಗೆ ವಿ ಫಲ್ಟ್ ಲೈಕ್ ಇಲ್ಲಿ ಸಮೀಪ ಇದೆ ಬರೋಣ ಅಂತ. ಸೊ ಆಮೇಲೆ ಇಲ್ಲಿ ಬರೋಣ ಗೊತ್ತಾಯಿತು ಲೈಕ್ ಯಾವ ಥರ ಅಂತಂದರೆ ಹೀ ಈಸ್ ಇನ್ ದ ಮಿಡಲ್, ನಾಟ್ ಈವನ್ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ಈವನ್ ರೆಸ್ಪಾಂಡಿಂಗ್, ಆ ಲೆವೆಲಿಗೆ ಇದ್ದವನು. ಸೊ ಆವಾಗ ಐ ಫೆಲ್ಟ್ ಲೈಕ್ ಓಕೆ, ಇಟ್ ಮೇ ಟೇಕ್ 2 years, ವಿ ಮೇ ಡೆಡಿಕೇಟ್ 2 years ಫಾರ್ ಹಿಮ್ ಅಂತ, ಅವ್ನ ಇದರಿಂದ ಹೊರಗೆ ತರಬೇಕು ಅಂತಂದರೆ. ಬಟ್ ದ ಎಫರ್ಟ್ ಫ್ರಮ್ ಹಿಯರ್ ನಾನು ನನ್ನ ಮಗನಲ್ಲಿ ಅಬ್ಸರ್ವ್ ಮಾಡಿದ್ದು ನೋಡಿದರೆ ವಿ ವೇವ್ ರಿಯಲಿ ಶಾಕ್. ಲೈಕ್ ಯಾವ ಥರ ಅಂತಂದರೆ 3 months 4 months ದೇ ವರ್ಕ್ ವೆರಿ ರಿಯಲಿ ಹಾರ್ಡ್ ಆನ್ ಮೈ ಕಿಡ್. ಸೊ ಆಮೇಲೆ ಅವ್ರ ಜೊತೆನೂ ಪೇರೆಂಟ್ಸ್ ಆ್ಯಸ್ ಅ ಬೀಯಿಂಗ್ ಪೇರೆಂಟ್, ನಾಟ್ ಲೈಕ್ ಅವ್ರದ್ದು ಎಫರ್ಟ್ ಅಷ್ಟೇ ಇದೆ ಆಮೇಲೆ ಬರೀ ಥೆರಪಿ ಕಳಿಸಿ ನಾವು ಸುಮ್ಮನೆ ಇರೋಣ ಅಂತಲ್ಲ. ಬಿಕಾಸ್ ಬೀಯಿಂಗ್ ಎ ಪೇರೆಂಟ್ ನಮ್ಮ ಕಿಡ್ ನಮ್ಮ ಜೊತೆ ಇರೋದೇ ಟೈಮ್ ಜಾಸ್ತಿ. ಥೆರಪಿ ಸೆಂಟರ್ ನಾವು ಎಷ್ಟು ಮಾಡ್ಬೋದು ಹಬ್ಬ ಅಂದರೆ 1 hour 2 hours ಅಷ್ಟೇ. ಸೊ ಬಟ್ ನಮ್ಮ ಜೊತೆ 18 hours 20 hours ಅವ್ರದ್ದು ಆ್ಯಕ್ಟಿವ್ ಅವರ್ಸ್ ಇರ್ತವೆ ಅಂತಂದರೆ ಸೊ ದೆನ್ ನಮ್ಮ ಎಫರ್ಟ್ ತುಂಬ ಇರಬೇಕು. ಸೊ ನಾನಲ್ಲಿ ಇಲ್ಲಿ ಬಂದು ಕೇಳಿದಾಗ ಇವರ ಎಫರ್ಟ್ ಹಾಕೋದಕ್ಕೂ ನಾನು ಎಫರ್ಟ್ ಹಾಕೋದಕ್ಕೂ ಮೋಸ್ಟ್ಲಿ ಮ್ಯಾಚ್ ಮಾಡಿದ್ದೆ. ಸೊ ಇವಾಗ ಐ ಆಮ್ ಟೇಕಿಂಗ್ ಲೈಕ್ ಅಡ್ವಾನ್ಸ್ ಲೆವೆಲಾಗಿ ಟ್ರೈ ಮಾಡ್ತಿದ್ದೀನಿ. ಬಟ್ ಈಸ್ ಫಸ್ಟು ಬಂದಾಗ ಅವ್ನ ಇಂಪ್ರೂವ್ಮೆಂಟು ಇಟ್ ವಾಸ್ ಲೈಕ್ 0, ಎಕ್ಸ್ಪ್ರೆಸಿವ್ ಲೆವೆಲೇ ಇದ್ದಿದ್ದಿಲ್ಲ ಅವನು. ನಾವು ಹೀ ಈಸ್ ಟು ಗುಡ್. ಯಾರಾದರೂ ಗೆಸ್ಟ್ ಬಂದರೆ ಹೀ ಯೂಸ್ ಟು ಹೈಡ್ ಇನ್ ದ ರೂಮ್. ಸುಮ್ಮನೆ ತನ್ನ ಎಲ್ಲ ಆಟ ಸಾಮಾನು ಹೋಗಿ ತೊಗೊಂಡೋಗಿ ಕುಂತು ಬಿಡ್ತಿದ್ದ. ಅವ್ರು ಹೋಗೋವರೆಗೂ ಹೊರಗೆ ಬರ್ತಾ ಇರಲಿಲ್ಲ. ನಾವು ಈಸ್ ಲೈಕ್ ಬನ್ನಿ ಅವ್ರ ಜೊತೆ ಮಿಂಗಲ್ ಹಾಕೋದು, ಮಾತಾಡೋದು, ಯಾರು ಬಂದರು ಅಂತಂದು ಕೇಳೋದು, ಪ್ಲಸ್ ನಾವು ಯಾರು ಅವ್ರು ಯಾರು ಅಂತ ನಾವು ಕೇಳಿದಾಗ ಈಸ್ ರೆಸ್ಪಾಂಡಿಂಗ್ ಎವ್ರಿಥಿಂಗ್. ಈವನ್ ಅವ್ರ ಜೊತೆ ಮಾತಾಡ್ತಾನೆ, ಹೊರಗೆ ಹೋಗ್ತಾನೆ. ಅದು ಹೋದ ವರ್ಷ ಅಂತ ಇದ್ದಿದ್ದೇ ಇಲ್ಲ. ಆಮೇಲೆ ಸ್ಕೂಲಿಂದ ಕಂಪ್ಲೇಂಟ್ಸ್, ಲಾಸ್ಟ್ ಇಯರ್ ನಮಗೆ ಸ್ಕೂಲಿಂದ ಕಂಪ್ಲೇಂಟ್ಸ್ ಆಗ್ತಾರೆ ಅಂತಂದರೆ ನೋ ಸರ್ ವಿ ಆರ್ ಅನೇಬಲ್ ಟು ಮ್ಯಾನೇಜ್ ಯುವರ್ ಕಿಡ್ ಅಂತ ಕಂಪ್ಲೇಂಟ್ಸ್ ಬರ್ತಿದ್ದು. ಬಟ್ ದಿಸ್ ಇಯರ್ ಅವನಿಗೆ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅಂತಂದರೆ ಹೀ ಕಂಪ್ಲೀಟ್ ಆಲ್ ಈಸ್ ಟಾಸ್ಕ್ ಆ್ಯಂಡ್ ಅವನು ತನ್ನ ಪಿಯರ್ಸ್ ಅಂದರೆ ಫ್ರೆಂಡ್ಸ್ ಜೊತೆ ಹೀ ಈಸ್ ಮಿಂಗಲಿಂಗ್ ಲೈಕ್ ವಿಚ್ ಈಸ್ ರೈಟ್ ವಿಚ್ ಈಸ್ ರಾಂಗ್ ಅದನ್ನೆಲ್ಲ ಹೇಳ್ತಿದ್ದಾನೆ. ಇದು ಸರಿ ಅಲ್ಲ, ಇದು ತಪ್ಪು, ಈ ಥರ ಬರೀ ರೈಟ್ ಲೈಕ್ ದಿಸ್, ರೈಟ್ ಲೈಕ್ ದ್ಯಾಟ್ ಅಂತ ಹೀ ಈಸ್ ಟೀಚಿಂಗ್. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ವೆನ್ ದೇ ನೋ ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂತಂದರೆ ದೇರ್ ಕಾನ್ಫಿಡೆನ್ಸ್ ಲೆವೆಲ್ ವಿಲ್ ಬೂಸ್ಟ್ ಅನ್ನೋದಕ್ಕೆ ಮೈ ಕಿಡ್ ಇಸ್ ಬೆಸ್ಟ್ ಎಕ್ಸಾಂಪಲ್. ಬಿಕಾಸ್ ಲಾಸ್ಟ್ ಇಯರ್ ಅವ್ನಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದಿಲ್ಲ. ಸೊ ಈ ಕಾನ್ಫಿಡೆನ್ಸ್ ವೈಸ್ ಹಿ ವಾಸ್ 0. ಸೊ ಬಟ್ ದಿಸ್ ಇಯರ್ ಐ ಕ್ಯಾನ್ ಶೋರ್ಲಿ ಸೇ ದಟ್ 90% he is bounced back. ಸೊ ರಿಮೈನಿಂಗ್ 10 ಐ ನೀಡ್ ಟು ವರ್ಕ್ ಆನ್. ಬಟ್ ಆದರೆ ಆ ಹುಡುಗರ ಜೊತೆ ಆಟ ಆಡೋದು, ಮಿಂಗಲ್ ಆಗೋದು, ಸೋಷಿಯಲೈಸೇಷನ್, ಕಾಗ್ನಿಟಿವು ಹಿ ಈಸ್ ಕಂಪ್ಲೀಟ್ಲಿ ಸೂಪರ್ ಸುಪ್ರೀಮ್ ಐ ಕ್ಯಾನ್ ಸೇ. ಸೊ ನನಗೆ ಐ ಥ್ಯಾಂಕ್ ಟು ಯು ಮ್ಯಾಮ್. ಬಿಕಾಸ್ ಈ ಸೆಂಟರಲ್ಲಿ ಬಂದಿದ್ದರಿಂದ ನನಗೆ 1-to-1 ಅಂಡರ್ಸ್ಟ್ಯಾಂಡಿಂಗು, 1-to-1 ಟೀಚಿಂಗು ಐ ಗಾಟ್ ಟು ನೋ ಹೌ ನಾವು ಮಕ್ಕಳಿಗೆ ಯಾವ ಥರ ಕಲಿಸ್ಬೇಕು ಅನ್ನೋದು ನಮಗೂ ಗೊತ್ತಾಯಿತು. ಸೊ ಐ ಆಮ್ ಹ್ಯಾಪಿ ಫಾರ್ ಇಟ್. ನನ್ನ ಮಗನ ನಾನು ಏನೂ ಅಂಡರ್ಸ್ಟ್ಯಾಂಡ್ ಮಾಡಲಾರ್ದೇ 3 months ನಾನು ಇಷ್ಟು ಕವರ್ ಮಾಡಬೇಕು ಅಂತಂದರೆ, ಸೊ ಇಫ್ ಯು ಸ್ಟಾರ್ಟ್ ವೆರಿ ಅರ್ಲಿ ಸೊ ಯು ಕ್ಯಾನ್ ಕಮ್ ವೆರಿ, ಅದರಿಂದ ಜಲ್ದಿ ಹೊರಗೆ ಬರ್ತೀರಾ. ಸೊ ಗೋ ಫಾರ್ ಇಟ್ ಆ್ಯಂಡ್ ಗಿಫ್ಟೇಬಲ್ಡ್. ಐ ಆಮ್ ರಿಯಲಿ ಇಟ್ ಈಸ್ ಅ ಗಿಫ್ಟೇಬಲ್ಡ್. ಬಿಕಾಸ್ ಐ ಥಾಟ್ ದಟ್ ಫಸ್ಟ್ ಆಲ್ಮೋಸ್ಟ್ 2 years ಆಗ್ಬೋದೇನೋ ನಾವು ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ ಜಸ್ಟ್ 3 to 4 months it is highly impossible. Like we thought it is, now I am feeling that ಅವನ ಕೆಪಾಸಿಟಿಗೆ ನಾನು ವರ್ಕ್ ಮಾಡೋದು ಕಡಿಮೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಹೀ ಈಸ್ ಹೈಲಿ ಕೆಪೇಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್. ಅಂಡರ್ಸ್ಟ್ಯಾಂಡಿಂಗು ಆ ಥರ ಇದೆ, ಆ್ಯಕ್ಟಿವಿಟೀಸೂ ಆ ಥರ ಇದೆ. ಸೊ ಐಮ್ ರಿಯಲಿ, ಇಟ್ ಈಸ್ ಅ ಸಕ್ಸಸ್ ಆಫ್ parent also, and it is not only his success, I can say it is success of parent, and even it is a success of teachers who worked on it. Thank you for everything.